ಎಲ್ಲರಿಗೂ ನಮಸ್ಕಾರ ಗೈಸ್. ಈಗ ಇವತ್ತಿನ ವಿಡಿಯೋಲ್ಲಿ ಭಾಳ ಬೇಜಾರಾಗಿದೆ ಗುರು. ಯಾಕೆ ಬೇಜಾರಾಗೈತೆ ಅಂದರೆ ಡೆಲ್ಲಿ ಕೇಸು, ಅಂದರೆ ಡೆಲ್ಲಿ ಕಡೆ ಬರುತ್ತಲ್ಲ ಗುರ್ಗಾಂವ್, ಅದ್ರದ್ದು ಕೇಸ್ ಬಂದ್ಬಿಟ್ಟು ಭಾಳ ಬೇಜಾರಾಗಿದೆ ಗುರು. ಈಗೂ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಏನು ಕೇಸ್ ಆಗಿದೆ ಅಂತ. ಒಂದು ಏನು ಗೊತ್ತಾ, ಬದ್ಮಾಶ್ಗಳು ಅಂದರೆ ಈಗ ಒಂಥರ ಇರ್ತಾರೆ ನೋಡ್ರಿ, ಗುಂಡಾಗರ್ದಿ ಅವೆಲ್ಲ ತಗೊಂಡು ಅವರು ಅಂಥವ್ರು ಬದ್ಮಾಶ್ಗಳು ಸುಮ್ಮನೆ ಹೈವೇಗೆ ಹೋಗ್ತಿದ್ದ ಬೈಕರ್ಸಿಗೆಲ್ಲ ನಿಲ್ಲಿಸಿ ಸ್ಟಾಪ್ ಮಾಡಿ ಬೇಸ್ಬಾಲ್ ಬೇಟಿಂದ ಹೊಡೆದು ಹೆಲ್ಮೆಟೆಲ್ಲ ಕಿತ್ಕೊಳಕ್ಕೆ ಟ್ರೈ ಮಾಡಿ ಗಾಡಿಗೆ ಪಾಪ Z900 ಗಾಡಿಗೆ ಹೆಂಗೆ ಹೊಡೆದಾರಂದರೆ ಪಾಪ ಅನ್ಸೋದು ಗುರು. ಅದು ವಿಡಿಯೋ ಆ್ಯಡ್ ಮಾಡ್ತೀನಿ, ನೀವು ನೋಡ್ಕೋಬೋದು. ಆದರೆ ಗುರು ನಾನು ಹೇಳೋದಿಷ್ಟೇ, ಇದು ಈಗ ಜನರು ಹೆಂಗಿರ್ತಾರೆ ಅಂದರೆ ಒಂದು ಬೈಕರ್ಸ್ ನೋಡೋಂತರೂ ಹುರ್ಕೊಂತಾರೆ ತಾನೇ, ಬೈಕರ್ಸ್ ನೋಡೋಂತರೂ ಹುರ್ಕೊಂತಾರೆ. ಪ್ಲಸ್ಸು ಅದು ಬೇರೆ ಸೂಪರ್ ಬೈಕರ್ಸ್ ಆಗಿದ್ದರೆ ಮಾತ್ರ ಜನರು ಮಾತ್ರ ಈಗ ಈ ಥರ ಜನರು ಇರ್ತಾರೆ, ಈಗ ಬೈಕರ್ಸ್ ಇರ್ತಾರೆ, ಅವರು ವ್ಲಾಗ್ ಮಾಡ್ಕೊಂತ ಎಲ್ಲ ಇರ್ತಾರೆ, ಅವರೇ ಸೂಪರ್ ಬೈಕರ್ಸ್ ನೋಡಿ ಹುಡ್ಕೊಂಡವ್ರು ಇರ್ತಾರೆ ಸ್ವಲ್ಪ ಜನ. ಅಂಥವರಿಂದ ಹುಷಾರಾಗಿರ್ರಿ. ಆ ಥರ ಗಾಡಿ ನಿಲ್ಲಿಸಿದಾಗ ಯಾರು ನಿಲ್ಲಕ್ಕೆ ಹೋಗ್ಬೇಡ್ರಿ. ಅಂದರೂ ಭಾಳ ಬೇಜಾರಾಗುತ್ತೆ ಗುರು. ಅದು ಅವ್ರ ಪಾಪ ಒಂದು ತಪ್ಪಿಲ್ಲ ಏನಿಲ್ಲ ನಿಲ್ಸ್ಕೊಂಡು Z900 ಗುರು ಹೆಂಗೆ ನಿಜ ಹೇಳ್ತೀನಲ್ಲ, ಹೆಂಗೆ ಬೇಜಾರಾಗಿತ್ತು ಅಂದರೆ ನನಗೆ ಮಾತ್ರ Z900 ನಿಜ ಅಳು ಬರುತ್ತೆ. ಅದು ಯಾರ್ದೋ ಡ್ರೀಮ್ ಆಗಿರುತ್ತೆ, ಅದನ್ನು ಹಂಗೆ ಹೊಡೆದಾಕ್ಯಾರೆ ಅಂದರೆ 12 ಲಕ್ಷದ ಬೈಕು, 12 ಲಕ್ಷದ ಬೈಕು ಹಂಗೆಲ್ಲ ಹೊಡೆದಾಕಿದ್ರೆ ಏನು ಬಂತದು. ಅವನು ಪಾಪ Z900 ಅವ್ನ ಬೈಕಿಗೆ ಅವನು ಬೈಕನ್ನ ಹೊಡಿಬೇಡ್ರಿ ಅಂತ ಎಷ್ಟು ಬೇಡ್ಕೊಂಡಾನೆ. ಅದು ಒಂದು ಗ್ರೂಪಲ್ಲಿ ಲೈಕ್ ಮಾಡ್ತಿರೋ ಮುಂದೆ ಯಾಕೆ ಹಿಂಗೆ ಮಾಡ್ತಾರೆ ಗುರು. ಇರಲ್ಲ ಬೇಸ್ಬಾಲ್ ಬ್ಯಾಟ್ ತಗೊಂಡು ಹೆಲ್ಮೆಟಿಗೆ ಹೊಡೆದಂಗೆ ಗುರು, ಇಷ್ಟು ಜೋರಾಗಿ. ರೈಡಿಂಗ್ ಗೇರ್ಸ್ ಎಲ್ಲ ನಮ್ಮ ಥರ ಚೆನ್ನಾಗಿರೋದು ಹಾಕೊಂಡ್ರೆ ಏನೇನೋ ಆಗಿಲ್ಲ ಅವನಿಗೆ. ಇಲ್ಲಾಂದರೆ ಹೆಲ್ಮೆಟ್ ಇರಲಿಲ್ಲ ಅಂದಿದ್ರೆ ಸೀರಿಯಸ್ ಇಂಜುರಿ ಹಾಕಿದ್ವು ನೋಡಿ. ಮತ್ತು ಇನ್ನೊಂದು ಹೇಳ್ಬೇಕು, ಬೈಕರ್ಸು ಗ್ಯಾಂಗ್ ಇತ್ತು ಅಲ್ಲಿ, ಬೈಕರ್ಸಿಂದು ಗ್ಯಾಂಗ್ ಇತ್ತು. ಭಾಳ ಜನ ಇದ್ದರು ಬೈಕರ್ ಒಳಗೆ, ಹಾಗೆ ಭಾಳ ಜನ ಇದ್ದರು. ಆದರೆ ಅದರೊಳಗೆ ಯಾರಿಗೂ ಧೈರ್ಯ ಬರಲಿಲ್ಲ ಅವ್ರು ಮುಂದೆ ಹೋಗಿ ಫೇಸ್ ಮಾಡೋದಕ್ಕೆ. ಮತ್ತು ಯಾಕೆ ಗುರು ಗ್ರೂಪ್ ರೈಡಾಗಿ ಹೋಗ್ತೀರಾ? ಈಗ ಒಂದು ಗ್ರೂಪ್ ರೈಡ್ ಅಂದರೆ ಎಲ್ಲರಿಗೂ ಸಪೋರ್ಟ್ ಮಾಡೋಂಗಿರಬೇಕು. ಅದು ಬಿಟ್ಟು ಒಬ್ಬನಿಗೆ ಹೊಡಿತಿದ್ರೆ ನೋಡ್ಕೊಂಡು ಸುಮ್ಮನಿರೋದಲ್ಲ. ನಾನು ಗ್ರೂಪ್ ರೈಡ್ ಮಾಡ್ತೀನಿ ಅಂದರೆ ನಮ್ಮ ಜೊತೆಗಿದ್ದವರು ನಮ್ಮ ಸೇಫ್ಟಿಗೋಸ್ಕರ ಏನು ಮಾಡೋಕ್ಕೂ ಸಿದ್ಧ ಆಗಿರ್ತಾರೆ. ನಂಗೆ ಗೊತ್ತಿದ್ದು ವ್ಲಾಗು ಭಾಳ ಲೇಟ್ ಆಗಿದೆ ಅಂತ, ಸಾರಿ ಫಾರ್ ದಟ್ ಗಾಯ್ಸ್. ಈ ವ್ಲಾಗು ಮತ್ತು ಈ ಇನ್ಸಿಡೆಂಟ್ ನಡೆದು ಅವರಿಗೆಲ್ಲ ಪೊಲೀಸ್ ಸ್ಟೇಷನ್ಗೆಲ್ಲ ಕರ್ಕೊಂಡು ಹೋಗಿ ಎಲ್ಲ ಶಿಕ್ಷೆ ಆಗಿದೆ. ಆದರೆ ನಾನು ಈ ವ್ಲಾಗ್ ಮಾಡ್ತಿರೋದು ಭಾಳ ಲೇಟ್ ಆಗಿದೆ, ಒಂದು ಸ್ವಲ್ಪ ಪರ್ಸ್ನಲ್ ಇಶ್ಯೂ ಇದ್ವು, ಅದರಿಂದ ಒಂದು ಸ್ವಲ್ಪ ಲೇಟ್ ಆಗಿದೆ ವ್ಲಾಗು. ಸೊ ಸಾರಿ ಫಾರ್ ದಟ್ ಗಾಯ್ಸ್. ಆದರೆ ಡೆಲ್ಲಿ ಬೈಕರ್ಸ್ ಬಗ್ಗೆ ಪಾಪ ಅನ್ಸೋದು ಗುರು. ಅವನು ಹೆಲ್ಮೆಟು ಎಳಿಸ್ಕೊತಿದ್ದಾನೆಲ್ಲ ಗ್ರೂಪ್ सॉरी भैया 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 अकेले रहिए भैया भैया प्लीज भैया मेरी भैया सॉरी भैया भैया सॉरी मेरी भैया सॉरी भैया सॉरी ಜೊತೆಗಿದ್ದಾಗ ಗ್ರೂಪ್ ಅವರು ಹಂಗಂಗೆ ಬಿಟ್ಟು ಹೋಗ್ಬಿಟ್ರು. ಅವನು ಒಬ್ಬನೇ ಇದ್ದಾನೆ, ಪ್ಲೀಸ್ ಬಿಡಿ ಸರ್ ಅಂತ ಅನ್ನಕತ್ತಿದ್ರು. ಸಿಕ್ಕಾಪಟ್ಟೆ ಬೇಜಾರಾಗಿದೆ ಗುರು. ಇವ್ರದ್ದು ಕನ್ನಡ ಕಮ್ಯುನಿಟಿ
ಮತ್ತು ಬೈಕರ್ಸ್ ಅಂತ ಅಂದ್ಕೊಂಡ್ರೆ ಏನೋ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ. ಅವರು ಗಾಡಿ ಸ್ಕಾರ್ಪಿಯೋ, ಬ್ಲ್ಯಾಕ್ ಸ್ಕಾರ್ಪಿಯೋ ಇದೆ, ನಂಬರ್ ಪ್ಲೇಟೆಲ್ಲ ವಿಸಿಬಲ್ ಇದೆ, ನಿಮಗೆ ತೋರಿಸ್ತೀನಂತೆ. ಮತ್ತು ಗಾಡಿಯೊಳಗೆ ಏನೇನು ಹಿಡ್ಕೊಂಡಾರೆ ಅಂದರೆ ಬೇಸ್ಬಾಲ್ ಬ್ಯಾಟು, ನೈಫ್ ಅಂತೆ, ಏನೇನೋ ಹಿಡ್ಕೊಂಡಾರಂತೆ ಗೈಸ್. ನಿಜ ಅಂಥವೆಲ್ಲ ಕೇಳಿದರೆ ಸಿಕ್ಕಾಪಟ್ಟೆ ಬೇಜಾರಾಗೋದು. ನನಗೆ ಮತ್ತೆ ಬೈಕ್ಸ್ ಅಂದರೆ ಇಮೋಷನ್ಸು. ಬೈಕ್ಸಿಗೆ ಹಿಂಗೆ ಮಾಡಿಬಿಟ್ರೆ ಅಂದರೆ ಭಾಳ ಬೇಜಾರಾಗುತ್ತೆ. ಸೊ ಗೈಸ್, ನಾನು ಹೇಳೋದಿಷ್ಟೇ, ಇಲ್ಲಿ ಸ್ಟೇ ಸೇಫ್. ಇಂಥ ಜನರಿಂದ ಒಂದು ಸ್ವಲ್ಪ ದೂರನೇ ಮೇಂಟೈನ್ ಮಾಡಿ, ಆದಷ್ಟು ದೂರ ಮೇಂಟೈನ್ ಮಾಡಿ. ಇದನ್ನು ರೈಡೆಲ್ಲ ಮಾಡಿ ಚೆನ್ನಾಗಿ ಗ್ರೂಪ್ ರೈಡ್ಸ್ ಮಾಡ್ತೀರಾ ಅಂದರೆ ಅವ್ರದ್ದು ನಿಮ್ಮ ಸೇಫ್ಟಿಗೆಲ್ಲ ನೋಡಬೇಕು. ಆ ಥರ ಗ್ರೂಪ್ ರೈಡ್ ಮಾಡಿ. ಅವರಿಗೆ ಈಗ ಅರೆಸ್ಟ್ ಆಗಿದ್ದಾರೆ. ಅವರು 4 ಜನ ಇದ್ದರು, 4 ಜನ ಅರೆಸ್ಟ್ ಆಗಿದ್ದಾರೆ. ಅವ್ರಿಗೀಗ ಏನು ಶಿಕ್ಷೆ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಅಷ್ಟು ನೀಟಾಗಿ. ಸೊ ಗಾಯ್ಸ್, ಸ್ಟೇ ಸೇಫ್ ಅಂತ ಹೇಳ್ತಾ ನಾನು ನಿಮ್ಮ ಸಾತ್ವಿಕ್. ಮತ್ತು ರೈಡನ್ನು ಒಂದು ಸ್ವಲ್ಪ ಸೇಫಾಗಿ ಮಾಡಿ, ಈ ಥರ ಜನರಿಂದ ಒಂದು ಸ್ವಲ್ಪ ದೂರ ಇರಿ. ಸೊ ಗಾಯ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.